ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪ್ ಇಂದ. ಇವತ್ತಿದೀವಿ ನಾವು ಬ್ಯಾಚ್ 16th ಒಂದು ಸರ್ಟಿಫಿಕೇಶನ್ ಡೇ ನಲ್ಲಿ. ಆಸ್ ಯೂಶುವಲ್ ನಮ್ಮ ಸ್ಟೂಡೆಂಟ್ಸ್ ನ ಕೇಳೋಣ ಏನಂತಾರೆ, ಹೇಗಿತ್ತು. ಸೊ ಅವ್ರಿಗೊಂದು ಸರ್ಟಿಫಿಕೇಟ್ ನ ಕೊಟ್ಟು ಅವರ ಒಂದು ಫ್ಯೂಚರ್ ಬಿಸ್ನೆಸ್ ಗೆ ವಿಶ್ ಮಾಡೋಣ. ನಮ್ಮ ಜೊತೆನಲ್ಲಿ ನನ್ನ ಧರ್ಮಪತ್ನಿ ಆಗಿರುವ ಸುಷ್ಮಾ ಕೂಡ ಜೊತೆನಲ್ಲಿ ಇದ್ದಾರೆ. ಸೊ ಎಲ್ಲ ವಿಡಿಯೋಸ್ ಅಲ್ಲೂ ನನ್ನನ್ನು ನೋಡ್ತಿರ್ತೀರಾ, ಬಟ್ ಒಂದು ಆಫ್ ಸ್ಕ್ರೀನ್ ಅಲ್ಲಿ, ಬ್ಯಾಕ್ ಸ್ಕ್ರೀನ್ ಅಲ್ಲಿ ಸೊ ಇವರೇ ಫುಲ್ ವರ್ಕ್ ಮಾಡೋದು. ಈ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಕ್ ಮುಂಚೆಯಿಂದನೂ ಇದಕ್ಕೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿದ್ಯಾ. ಈಗ ಒಂದು 16th ಬ್ಯಾಚ್ ಕಂಪ್ಲೀಷನ್ ಆಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದೀವಿ. ಸೊ ನಿನ್ಗೆ ಒಂದು ಫೀಲ್ ಹೇಗಿದೆ, ನಿನ್ಗೆ ಏನ್ ಅನ್ನಿಸ್ತಿದೆ ಅಬೌಟ್ ಇವಾಲ್ಸ್ ಗ್ರೂಪ್? Feeling very thankful and thank you so much ishtu support kottirodike. And tomorrow our 17th batch is starting. It's not like back end work or front work anta aldera. He's very good at camera, but and off screen ashte I'm very comfortable. So because of my team and Sharath, Evolves is always, it's flying high and high. I'm very proud of it. And thank you so much for trusting us. And naale actually enroll agiruvanta pratyobbar students ashte I'm very excited to meet them. And also as we started with one person, now every month ad henga agtide antandre with random calls barutte, direct entry barutte, counseling ge anta bartare, hage admission aagtare. That's because the trust and transparency nama on the education system now kottirodu, and our curriculum is designed that way. And ಆತರ ಒಂದು ಸಿಸ್ಟಮ್ಯಾಟಿಕ್ ಟೀಮ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸ್ಮೂತ್. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಟೀಮ್ ಆ್ಯಂಡ್ ಶರತ್ ಫಾರ್ ಎವ್ರಿಥಿಂಗ್. ನಾನು ಈ ಗ್ರೂಪಿಗೆ ಸೇರಿಗೆ ತುಂಬ ಖುಷಿ ಪಡ್ತಿದ್ದೀನಿ ಸರ್. ಇವೆಂಟಲ್ಲಿ ಮುಂಚೆಯಿಂದ ಮಾಡ್ತಿದ್ದೀನಿ, ಬಟ್ ಅಷ್ಟೊಂದು ನಾಲೆಜ್ ಇರಲಿಲ್ಲ ಸರ್. ಪ್ರೊಫೆಷ್ನಲಾಗಿ ಮಾಡ್ತಿರ್ಲಿಲ್ಲ, ನಾನು ಮಾಡ್ತಿದ್ದೆ ಬಟ್ ನನಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಇವಾಲ್ಸ್ ಗ್ರೂಪಿಗೆ ಸೇರಿದೆ. ಸೊ ತುಂಬ ಖುಷಿಯಾಗಿದ್ದೀನಿ. ಇವಾಗ ನಾನು ಪ್ರೊಫೆಷ್ನಲಾಗಿ ಹೆಂಗೆ ಬಿಹೇವ್ ಮಾಡಬೇಕು, ಒಬ್ರು ಕ್ಲೈಂಟ್ಸ್ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ಗ್ರ್ಯಾಬ್ ಮಾಡಬೇಕು ಅವ್ರನ್ನ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಸರ್. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸಿಕ್ಕಿದಿಂದ ನಾವು ವೆಂಡರ್ ನಮಗೆ ಸಿಕ್ಕಲಿಲ್ಲ ಅಂದರೂ ನಾವೇ ಹೋಗಿ ನಿಂತ್ಕೊಂಡು ಈ ಥರ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಿಲ್ಟ್ ಆಯ್ತು ನಮ್ಮಲ್ಲಿ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಪ್ರಾಜೆಕ್ಟ್. ಅಂದರೆ ಇಷ್ಟು ಚೆನ್ನಾಗಿ ನೀವು ಮಾಡಿಕೊಡ್ತೀರಂತ ನಾನು ಫಸ್ಟ್ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಅಪ್ರೋಚ್ ಆದಾಗ ಸುಷ್ಮಾ ಮೇಡಮ್ ಮೀಟ್ ಮಾಡಿದೆ. ಅವರು ಫಸ್ಟ್ ದಿನವೇ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಸೊ ದಟ್ ನಾವು ಇದೆಲ್ಲ ಕಲಿಸ್ತಾ ಇದ್ದೀವಿ, ಏನೇನು ಪ್ಲ್ಯಾನ್ ಇದೆ, ಸೊ ಎಲ್ಲದನ್ನು ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ವಿತಿನ್ 5-10 ಮಿನಿಟ್ಸಲ್ಲೇ ನಾನು ಡೈರೆಕ್ಟಾಗಿ ಇಲ್ಲಿ ಬಂದೆ. 5-10 ಮಿನಿಟ್ಸಲ್ಲಿ ಮಾತಾಡಿ ನಾನು ಅವತ್ತೇ ಬುಕ್ ಮಾಡಿದೆ. ಫಾರ್ ದಟ್ ಥಿಯರಿ ಕ್ಲಾಸಸ್ ಅಂತೂ ತುಂಬ ಇಂಪಾರ್ಟೆಂಟ್ ಆಯಿತು. ಅದಾದಮೇಲೆ ಪೋಸ್ಟರ್ ಡಿಸೈನಿಂಗ್ ಆಗಿರಲಿ, ಲೈವ್ ಮಾರ್ಕೆಟ್ ಆಗಿರಲಿ, ಆ್ಯಂಡ್ ಪ್ರತಿಯೊಂದು ಈವೆಂಟನ್ನು ನಾವು ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿ ನಮ್ಮ ಕೈಯಿಂದ ಮಾಡಿಸಿ ಇದನ್ನು ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಒಂದು ಈವೆಂಟ್ ಬರ್ತ್ಡೇ ಮಾಡಿದ್ರೆ ಇದು ಮಾಡಲ್ಲ ಅದು ಮಾಡಲ್ಲ ಅಂದರೆ ಇಲ್ಲ ಇವಾಗ. ಸೊ ಎಲ್ಲದನ್ನು ನಮ್ಮ ಕೈಯಿಂದ ಮಾಡಿಸಿ ನಮಗೆ ಎಷ್ಟು ಅದಕ್ಕೆ ನಾಲೆಜ್ ಕೊಡಬೇಕು, ನಮ್ಮ ಏನೇನು ಮಿಸ್ಟೇಕ್ ಮಾಡ್ತಾ ಇದೀವಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಯಾವ ಥರ ತಿದ್ಕೊಬೇಕು, ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಈ ಥರನೇ ಅಂತಿಲ್ಲ, ಅದರಲ್ಲಿ ಇನ್ನೇನು ಆಪ್ಷನ್ಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಸೊ ಅದರಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ತುಂಬ ಯೂಸ್ಫುಲ್ ಆಯಿತು. ಸರ್, ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿ ಬಂದೆ. ತುಂಬ ಕಡೆ ನಾನು ನೋಡಿಬಿಟ್ಟು ರೀಲ್ಸಲ್ಲಿ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ ಅಂದರೆ ಫೋಟೋಶಾಪ್ ಮತ್ತು ವಿಡಿಯೋ ಎಡಿಟಿಂಗು, ಜೊತೆಗೆ ಥಿಯರಿ ಕ್ಲಾಸು ಎಲ್ಲ ಹೋದರೂ ಒಂದು
20% ಈಗೆಲ್ಲ ಹೇಳ್ಕೊಡ್ತಾರೆ ಅಷ್ಟೇ. ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಅಷ್ಟೊಂದೇನು ಹೇಳ್ಕೊಡಲ್ಲ ಯಾವ ಕಡೆನೂ. ಸೊ ಇಲ್ಲಿ ಬಂದವಾಗ ಅದನ್ನು ಸುಷ್ಮಾ ಮ್ಯಾಮ್ ಬಂದುಬಿಟ್ಟು ಥಿಯರಿ ಕ್ಲಾಸ್ ತೊಗೊಂಡ್ರು. ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ನಾವು ಇವಾಗ ಕ್ಲೈಂಟ್ಸ್ನ ಯಾವ ಥರ ಗ್ರೀಟ್ ಮಾಡಬೇಕು ಅದರಿಂದ ಹೇಳ್ಬಿಟ್ಟು ನಾವು ಲಾಸ್ಟ್ ಎಂಡ್ ಟು ಎಂಡ್ ಸರ್ವಿಸ್ ಜೊತೆಗೆ ಲಾಸ್ಟಿಗೆ ಇವೆಂಟ್ನ ಮುಗಿಸಿದ ಮೇಲೂ ನಾವು ಯಾವ ಥರ ಕ್ಲೋಸ್ ಮಾಡಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ಹೇಳ್ಕೊಟ್ರು. ನಾನು ಇಲ್ಲಿಂದ ಹೋದ್ಮೇಲೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಬ್ಬನೇ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ನಮಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಕ್ಕೆ. ಯಾವ ರೀತಿ ಬಲೂನ್ ಡೆಕೋರ್ ಇದೆ, ಸೊ ಬರ್ಡೇಗೆ ಯಾವ ಥರ ಡೆಕೋರ್ ಮಾಡಬೇಕು, ಮತ್ತು ಯಾವ್ದಾರ ಸೆಲೆಬ್ರೇಷನ್ಸ್ಗೆ ನಮ್ಮ ಪರ್ಸ್ನಲ್ ಇವೆಂಟ್ಸ್ಗೆ ಯಾವ ಥರ ಡೆಕೋರ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು, ಸೊ ಎಲ್ಲನೂ ತುಂಬ ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥಿಯರಿ ಕ್ಲಾಸಸ್ ಇತ್ತು, ನನಗೆ ಯಾವ ಥರ ಕ್ಲೈಂಟ್ನ ಅಟೆಂಡ್ ಮಾಡಬೇಕು, ಯಾವ ಥರ ಟ್ರೀಟ್ ಮಾಡಬೇಕು, ನಾವು ಯಾವ ಥರ ಅವ್ರಿಗೆ ಬಂದಾಗ ಟ್ರೀಟ್ ಮಾಡಬೇಕು ಅಂತ ಇಲ್ಲಿ ನಮಗೆಲ್ಲ ಹೇಳ್ಕೊಟ್ರು. ಮತ್ತು ಫಸ್ಟ್ ಆಫ್ ಆಲು ನಮಗೆ ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಬಂದಾಗ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ನಮ್ಗೆ ಯಾವ್ಯಾವ ಥೀಮ್ಗೆ ಯಾವ್ಯಾವ ಥರ ಸೆಟ್ ಮಾಡಬೇಕು, ನಮಗೆ ಒಂದು ಲೈಟಿಂದ ಹಿಡಿದು ಒಂದು ಇದರವರೆಗೂ ಯಾವ ಥರ ಇದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಬಲೂನ್ ಬ್ಲೋವಿಂಗಿಂದ ಹಿಡಿದು ಯಾವ ಥರ ಕಟ್ಟಬೇಕು, ಟೈ ಮಾಡಬೇಕು, ಯಾವ ಥರ ಥ್ರೆಡ್ನ ಹಿಡ್ಕೊಬೇಕು, ಕಟ್ಟಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಮತ್ತು ಲೈವ್ ಮಾರ್ಕೆಟ್ ಟೂರ್ ಅಂದರೆ ಯಾರೂ ಮಾರ್ಕೆಟ್ ಕರ್ಕೊಂಡು ಹೋಗಿ ಈ ಥರ ಎಕ್ಸ್ಪ್ಲೇನ್ ಮಾಡಲ್ಲ. ಪ್ರತಿಯೊಂದು ಲೀವ್ಸಿಂದ, ಫ್ಲವರ್ಸಿಂದ, ಮತ್ತು ಯಾವ್ಯಾವ ಬಲೂನ್ ಶಾಪ್ ಇದೆ, ಮತ್ತು ಯಾವ್ಯಾವುದು ಅವರು ಗೊತ್ತಿರೋದು ಶಾಪ್ಸು ಸಜೆಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲೇ ತೊಗೊಳ್ಳಿ, ನಾವು ಒಪ್ಕೊಡ್ತೀರಿ ಇವ್ರ ಮೇಲೆ ಅಂತ ಸಜೆಸ್ಟ್ ಮಾಡಿದ್ದಾರೆ. ಮತ್ತು ವೆಂಡರ್ ಡೇಟಾಬೇಸು, ಸೊ ವೆಂಡರ್ ಡೇಟಾಬೇಸು ಪ್ರತಿಯೊಂದು ಇವೆಂಟ್ ಮ್ಯಾನೇಜ್ಮೆಂಟಿಂದ ಹಿಡಿದು ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಯಾವ ವೆಂಡರ್ ಡೇಟಾಬೇಸ್ ಬೇಕೋ ಎಲ್ಲ ವೆಂಡರ್ ಡೇಟಾಬೇಸ್ ನಮ್ಗೆ ಕೊಟ್ಟಿದ್ದಾರೆ. 2-3 ಇನ್ಸ್ಟಿಟ್ಯೂಷನ್ಸ್ ಕಂಪೇರ್ ಮಾಡಿದ್ದೀನಿ. ಆ ಇನ್ಸ್ಟಿಟ್ಯೂಷನಲ್ಲಿ ಎವಾಲ್ಸ್ ಗ್ರೂಪ್ ಕಂಪೇರ್ ಮಾಡ್ತಾ ಅಂತಂದರೆ ಎಲ್ಲದಕ್ಕಿಂತ ಬೆಸ್ಟ್ ಅನಿಸ್ತು. ಪ್ಲಸ್ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ನಮ್ಗೆ ಏನಂತ ಅಂದರೆ ಸರ್ಟಿಫೈಡ್ ಎವಾಲ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ, ಅಂದರೆ ನಂಬರ್ 1 ಇನ್ಸ್ಟಿಟ್ಯೂಷನ್ಸ್ ಆಗಿದ್ದೆ. ಅದರಿಂದ ನಮ್ಗೆ ಅದೊಂದು ಬೆನಿಫಿಟ್ಸ್ ಆಯಿತು. ಪ್ಲಸ್ ಒಂದು ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ನಮಗೆ ಏನೇ ಒಂದು ಪ್ರಾಬ್ಲಮ್ಸ್ ಆಗಿರಲಿಲ್ಲ, ಏನೇ ಒಂದು ಡೌಟ್ ಆಗಿರಲಿ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಇತ್ತು. ಇಲ್ಲಿಗೆ ಬಂದ ಮೇಲೆ ಥಿಯರಿ ಕ್ಲಾಸ್ ಆಗಿರ್ಬೋದು, ಪ್ರಾಕ್ಟಿಕಲ್ ಕ್ಲಾಸ್ ಆಗಿರ್ಬೋದು, ಪ್ಲಸ್ ಲೈವ್ ಮಾರ್ಕೆಟಿಂದ ಹಿಡಿದು ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಜೊತೆಗೆ ಇನ್ನೊಂದು ಲೈವ್ ಮಾರ್ಕೆಟಿಂಗಿಗೆ ಹೋಗಿದ್ದಕ್ಕೆ ನಮಗೇನು ಯೂಸ್ಫುಲ್ ಆಯಿತು ಅಂತಂದರೆ ಅಲ್ಲಿ ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟೊತ್ತಿಗೆ ಪರ್ಚೇಸ್ ಮಾಡಬೇಕು, ಅಂದರೆ ಯಾವ ಥರ ಹೂವು ತೊಗೊಬೇಕಾಗುತ್ತೆ, ಬಂಚಸ್ ಇದ್ದರೆ ಯಾವ ಥರ, ಸಿಂಗಲ್ಸು ಹೂವು ಇದ್ದರೆ ಯಾವ ಥರ ಅಂತ ಗೊತ್ತಾಯಿತು. ಪ್ಲಸ್ ಮೇ ಬಿ ಅವರು ಇಲ್ಲೇ ಇದ್ದು PPTನಲ್ಲಿ ತೋರಿಸಿದ್ರೆ ಆಗೋಗಿರೋದು, ಜಸ್ಟ್ ಒಂದು ಸ್ಕ್ರೀನ್ ಪ್ಲೇ ಆಗಿ ಸ್ಕ್ರೀನಲ್ಲಿ ನೋಡಿದರೆ ಆಗೋಗಿರೋದು. ನಾವು ಡೈರೆಕ್ಟಾಗಿ ಹೋಗಿ ನೋಡಿರೋದ್ರಿಂದ ಸ್ವಲ್ಪ ನಮ್ಗೆ ಯೂಸ್ಫುಲ್ ಆಯಿತು. ಐ ಆಮ್ ಸರ್ಟಿಫೈಡ್ ಈವೆಂಟ್ ಪ್ಲ್ಯಾನರ್. ಇವಾಗ ಏನಂದರೆ ಇವೆಲ್ಸ್ ಗ್ರೂಪಿಂದ ನಾನು ಈವೆಂಟ್ ಮಾಡೋಷ್ಟು ಒಂದು ನಾಲೆಜ್ನ ನಾನು ಇಲ್ಲಿ ಅವ್ರ ಹತ್ರ ಅಂದರೆ ಟ್ರೈನ್ ಆಗಿದ್ದೀನಿ. ನನಗೆ ಇವಾಗ ಕ್ಲೈಂಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಕ್ರಿಯೇಟಿವಿಟಿ ಹೆಂಗೆ ಮಾಡಬೇಕು, ಕ್ಲೈಂಟ್ ಹತ್ರ ಹೆಂಗೆ ಮಾತಾಡಬೇಕು, ಬಡ್ಜೆಟಿಂಗ್ ಮೇನ್ ಇದು ಈವೆಂಟ್ಸ್ ಪ್ಲ್ಯಾನಿಂಗಲ್ಲಿ ಬರೋದು ಬಡ್ಜೆಟಿಂಗ್. ನಾವು ಯಾವ ಥರ ಯಾರಿಗೆ ಹೆಂಗೆ ಬಡ್ಜೆಟ್ ಮಾಡಬೇಕು ಅನ್ನೋದನ್ನು ನಾನು ಸುಷ್ಮಾ ಮೇಡಮ್ ಥಿಯರಿ ಕ್ಲಾಸಲ್ಲಿ ಆಲ್ಮೋಸ್ಟ್ ಅದು 70% ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಏನು ಬೇಕೋ 60 to 70% ಥಿಯರಿ ಕ್ಲಾಸಲ್ಲೇ ನಾವು ಕಲಿಬೋದು. ಪ್ರಾಕ್ಟಿಕಲ್ ನಮ್ಗೆ ಬರೋದು 40%. ಒಂದು ಲೈವ್ 2 ಮಾರ್ಕೆಟಲ್ಲಿ ನಾವು ನೋಡ್ತೀವಿ, ಇನ್ನೊಂದು ಬಂದ್ಬಿಟ್ಟು ನಾವಿಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಅಂದರೆ ಬಲೂನ್ ಡೆಕೋರೇಷನ್ಸ್ ಆಗಲಿ, ಈ ಪ್ಲೀಟಿಂಗ್ ಅದು ನ್ಯೂ ಟ್ರೆಂಡಿಂಗ್ ಇವಾಗ, ಅದು ಪ್ಲೀಟಿಂಗ್ ಹೆಂಗೆ ಮಾಡಬೇಕು, ಡ್ರ್ಯಾಪ್ ಮಾಡೋದು, ಇದನ್ನೆಲ್ಲ ನಾವು ಕಲಿತು. ಮತ್ತು ವೆಂಡರ್ ಡೇಟಾಬೇಸ್ ಇವಾಗ ಆಲ್ಮೋಸ್ಟ್ ನಮಗೆ 90% ವೆಂಡರ್ ಬೇಸು ನಮಗೆ ಸಿಕ್ಕಿದೆ. ನಾನು ಮುಂಚೆ ಬಂದಾಗ ಬೇಸಿಕ್ಕು ಮಾಮೂಲಿ ಸ್ಕೂಲಲ್ಲಿ ಪಾಠ ಕೇಳ್ದಂಗೆ ಅದು ಬೇಸಿಕ್ ಅಂದರೆ ಮಾಮೂಲಿ ಹೇಳಿದ್ದೇ ಹೇಳ್ತಾರೆ, ಬೇಸಿಕ್ ಅದೆಲ್ಲ ಯಾರು ಕೇಳ್ತಾರೆ, ಯಾರು ಹೋಗ್ತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಒಂದು ಕ್ಲೈಂಟ್ ಹತ್ರ ಯಾವ ಥರ ಮಾತಾಡಬೇಕು, ಒಂದು ಕಸ್ಟಮರ್ ಹತ್ರ ಯಾವ ಥರ ಅಟ್ರಾಕ್ಷನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಅದನ್ನು ತಿಳ್ಕೊಂಡೆ. ಆಮೇಲೆ ಒಂದು ಈವೆಂಟ್ನಲ್ಲಿ ಒಂದು ಬಲೂನ್ ಸೈಜ್ ಆಗಿರ್ಬೋದು, ಒಂದು ಕೆಲಸನ ಇಟ್ಕೊಂಡು ಯಾವ ಥರ ಕೆಲಸ ಮಾಡಿಸೋದು ಅದೆಲ್ಲ ತಿಳ್ಕೊಂಡೆ. ಆಮೇಲೆ ಒಂದು ಹೂವು ಗೊತ್ತಿಲ್ಲ, ಹೂವು ಯಾವ ಥರ ಪರ್ಚೇಸ್ ಮಾಡೋದಂತ ಗೊತ್ತಿಲ್ಲ, ಹೂವು ಯಾವ ಥರ ತೊಗೋಬೇಕು, ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಹತ್ರ ಇರೋದ್ರಲ್ಲೇ ಯಾವ ಥರ ಹೈಲೈಟಾಗಿ ಮಾಡಬೇಕು ಈವೆಂಟ್ನ ಡೆಕೋರ್ನ ಅಂತ ಗೊತ್ತಿಲ್ಲ, ಅದೊಂದು ತಿಳ್ಕೊಂಡೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನನಗೂ ತುಂಬ ಖುಷಿ ಆಯಿತು ಇವರ ಒಂದು ರಿವ್ಯೂನ ಕೇಳಿ. ಸೊ ಇವರ ಒಂದು ಈ ರಿವ್ಯೂ ಬರಬೇಕು ಅಂತಂದರೆ ನಮ್ಮ ಕಡೆಯಿಂದ ಶ್ರಮ ಅನ್ನೋದು ನಾವು ಎಷ್ಟು ಬೇಕೋ ನಾವು ಅಷ್ಟೂ 100% ಅನ್ನೋದಕ್ಕಿಂತ 200% ನಮ್ಮ ಎಫರ್ಟ್ಸ್ನ ನಾವು ಹಾಕ್ತೀವಿ ಅಂತ ಹೇಳ್ತಾ, ಸೊ ನೀವು ಇದೇ ಥರ ಇವೆಂಟ್ ಪ್ಲಾನರ್ಸ್ ಆಗಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ರೆ ಅಥವಾ ಪ್ಯಾಷನ್ನ ಇಟ್ಕೊಂಡಿದ್ರೆ, ಯಾವ ಒಂದು ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಬೇಕು ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದರೆ ಜಾಯಿನ್ ಆರ್ ಇವಾಲ್ಸ್ ಗ್ರೂಪ್ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ 17th ಬ್ಯಾಚ್ನ ಒಂದು ರಿವ್ಯೂನ ಕೂಡ ಕೇಳೋಣ. ಆ್ಯಂಡ್ ನಾಳೆ ಕೂಡ 17th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಟೀಮ್ ಕೂಡ ಹರಿನಲ್ಲಿದ್ದೀವಿ ಅದಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನೇನು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇಗ ಒಂದು ನಿಮ್ಮ ಸೀಟ್ನ ರಿಸರ್ವ್ ಮಾಡ್ಕೊಳ್ಳಿ.